ರನ್ನ ವೈಭವ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಸುರಕ್ಷತೆಯ ಬಗ್ಗೆ ಗಮನ ಕೊಡಿ. ಜಮಖಂಡಿ ನಗರದಲ್ಲಿ ಡಿವೈಎಸ್ಪಿ ಶಾಂತವೀರ್ ಮನವಿ. ಫೆಬ್ರವರಿ 20 ಸಂಜೆ 6 ಗಂಟೆ ಸಂದರ್ಭ. ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ರನ್ನ ವೈಭವ ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕರು ಸುರಕ್ಷತೆ ಬಗ್ಗೆ ಗಮನ ಕೊಡಿ ಎಂದು ಮನವಿ ಮಾಡಿದ್ದಾರೆ. ಬರುವ ಫೆಬ್ರವರಿ 22ರಿಂದ 24ರವರೆಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರನ್ನಬೆಳಗಲಿ ಹಾಗೂ ಮುಧೋಳ ನಗರದಲ್ಲಿ 3 ದಿನಗಳ ಕಾರ್ಯಕ್ರಮ ನಡೆಯಲಿದ್ದು ಲಕ್ಷಾಂತರ ಜನ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕರು ಸುರಕ್ಷತೆ ಕಡೆಗೆ ಗಮನ ಕೊಡುವಂತೆ ಅವರು ಮನವಿ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಮತ್ತು ತಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡುವಂತೆ, ತಾವುಗಳು ಧರಿಸಿಕೊಂಡು ಬರುವ ಚಿನ್ನದ ಆಭರಣಗಳ ಬಗ್ಗೆ, ಮಕ್ಕಳು ಮತ್ತು ವೃದ್ಧರ ಬಗ್ಗೆ ಕಾಳಜಿ ವಹಿಸಿ ಎಂದು ಅವರು ಮನವಿ ಮಾಡಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಲಹೆ ಸೂಚನೆಗಳನ್ನು ನೀಡಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರ. ಶಾಂತೂರು ಡಿಎಸ್ಪಿ ಜಮಖಂಡಿ. ಆದಮೇಲೆ ಇದೇ ಫೆಬ್ರವರಿ 22, 23, 24ರಂದು 3 ದಿನಗಳ ಕಾಲ ರನ್ನ ವೈಭವ ಅತ್ಯಂತ ಅದ್ದೂರಿಯಾಗಿ ನಡೆಯೋಕ್ಕೆ ಸಿದ್ಧವಾಗ್ತಾ ಇದೆ. 22ನೇ ತಾರೀಕು ರನ್ನಬೆಳಗಲಿಯಲ್ಲಿ, 23, 24 ಮುಧೋಳದಲ್ಲಿ ನಡೀತಾ ಇದೆ. ಈ 3 ದಿನದಲ್ಲಿ ಭಾಳಷ್ಟು ಕಲಾವಿದರು ಬರ್ತಾರೆ, ಗಣ್ಯರು ಬರ್ತಾರೆ. ಹಾಗೆ ಅದನ್ನು ನೋಡೋದಕ್ಕೆ ಸಾಕಷ್ಟು ಜನ ಸಾರ್ವಜನಿಕರು ಇವೆಲ್ಲ ಬರೋಕ್ಕೆ ಆಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ನಿಮಗೆ ನನ್ನ ಕಡೆಯಿಂದ ಒಂದಿಷ್ಟು ಸಲಹೆಗಳನ್ನು ಹೇಳ್ತೀನಿ ಸಾರ್ವಜನಿಕರಿಗೆ. ದಯವಿಟ್ಟು ಸಾರ್ವಜನಿಕರು ಬರಬೇಕಾದ್ರೆ, ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಿಮ್ಮ ಜೊತೆ ಬರ್ತಕ್ಕಂಥ ಮಕ್ಕಳ ಕಡೆ ಜಾಸ್ತಿ ಗಮನ ಇರಲಿ. ಮಕ್ಕಳು ಅಷ್ಟು ಜನರಲ್ಲಿ ಅಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಮಕ್ಕಳ ಕಡೆ ಗಮನ ಇರಲಿ. ಎರಡನೇದು, ಯಾರಾದರೂ ವಯಸ್ಸಾಗಿರ್ತಕ್ಕಂಥವ್ರು ಇದ್ದರೆ, ತುಂಬ ಅನಾರೋಗ್ಯ ವ್ಯಕ್ತಿಗಳಿದ್ದರೆ ಅವರಿಗೆ ಸುರಕ್ಷಿತವಾಗಿರ್ತಕ್ಕಂಥ ಜಾಗದಲ್ಲಿ ಸಾಧ್ಯವಾದರೆ ಮನೆಯಲ್ಲೇ ಇರೋಕ್ಕೆ ವ್ಯವಸ್ಥೆ ಮಾಡಿ. ಅವ್ರಿಗೆ ತುಂಬ ಜಾಸ್ತಿ ಇರ್ತಕ್ಕಂಥ ಮ್ಯೂಸಿಕ್ ಇರ್ತದೆ. ಅವನು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಫೋರ್ಸ್ ಮಾಡಿ ಕರ್ಕೊಂಬರ್ತಕ್ಕಂಥದ್ದು, ತುಂಬ ವಯಸ್ಸಾಗಿರ್ತಕ್ಕಂಥವ್ರಿಗೆ ತೊಂದರೆ ಕೊಡೋಕೆ ಹೋಗಬೇಡಿ. ಆಮೇಲೆ ಬರಬೇಕಾದ್ರೆ ಮನೆಯಲ್ಲಿ ಜವಾಬ್ದಾರಿ ಇರಲಿ. ನಾನು ಮನೆ ಬೀಗ ಹಾಕೊಂಡು ಹೋದರೆ ಇಲ್ಲಿ ಏನಾದರೂ ಅಫೆನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ, ಏನಾದರೂ ಕಳ್ಳತನ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂತ ಏನಾದರೂ ಅದ್ರ ಬಗ್ಗೆ ನಾವು ಕೇರ್ಫುಲ್ ಆಗಿರ್ಬೇಕಾಗ್ತದೆ. ನಾವಂತೂ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಗಸ್ತುಗಳೆಲ್ಲ ಮಾಡ್ತಾಯಿದ್ವಿ, ಪೆಟ್ರೋಲಿಂಗ್ ಮಾಡಿಸ್ತೀವಿ, ಎಲ್ಲ ರೀತಿ ಮಾಡ್ತಾಯಿದ್ವಿ. ಆದಾಗ್ಯೂ ಸಹ ನಿಮ್ಮ ವಸ್ತುಗಳ ಮೇಲೆ ನಿಮಗೆ ಜವಾಬ್ದಾರಿ ಇರಲಿ. ಹಾಗಾಗಿ ನಂಗೆ ಏನಾದರೂ ತುಂಬ ಜಾಸ್ತಿ ಕಾಸ್ಟ್ಲಿ ಏನಾದರೂ ವಸ್ತುಗಳಿದ್ವಿ, ಅಮೌಂಟ್ ಇತ್ತು ಅಂತ ಹೇಳಿದ್ರೆ ಅವೆಲ್ಲವೂ ಲಾಕರಲ್ಲಿ ಇಡ್ತಕ್ಕಂಥ ಪ್ರಯತ್ನ. ಸಾಧ್ಯವಾದರೆ ಮನೆಯಲ್ಲಿ ಒಬ್ಬರಿಬ್ಬರು ಇದ್ಕೊಂಡು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನ ಮಾಡಿ, ಅಥವಾ ಇಂಟರ್ಲಾಕ್ ಆಗ್ತಕ್ಕಂಥದ್ದು. ಅಂದರೆ ಯಾವುದೂ ಕಳ್ಳತನ ಆಗದಂತೆ ನೀವು ಮುಂಜಾಗ್ರತಾ ಕ್ರಮಗಳನ್ನು ಏನು ಮಾಡಬೇಕಾಗಿದೆಯಲ್ಲ ಆ ಒಂದು ಕೆಲಸವನ್ನು ನೀವು ಸಹ ಮಾಡಬೇಕಾಗಿರುವಂತೆ. ವಿಶೇಷವಾಗಿ ನಮ್ಮ ತಾಯಂದರು, ಅಕ್ಕ ತಂಗಿಯರು ಏನು ಮಾಡ್ತಾರೆ, ನಾವು ಹೊರಗಡೆ ಬಂದ ತಕ್ಷಣ ಜಾಸ್ತಿ ಬೆಲೆ ಬಾಳ್ತಕ್ಕಂಥ ಗೋಲ್ಡ್ ಚೈನ್ಗಳನ್ನು, ಮಾಂಗಲ್ಯ ಸರಗಳನ್ನೆಲ್ಲ ಈ ಥರ ಜಾಸ್ತಿ ಗೋಲ್ಡನ್ನು ವೇರ್ ಮಾಡ್ಕೊಂಡು ನಾವು ಬರ್ತೀವಿ. ಹಾಗಾಗಿ ನಾವಾಗಿ ಕಳ್ಳರಿಗೆ ಪ್ರದರ್ಶನ ಮಾಡಿ ಕಳ್ಳತನ ಮಾಡೋಕ್ಕೆ ಅವಕಾಶ ಕೊಡೋದು ಬೇಡ. ಹಾಗಾಗಿನೇ ಅದ್ರ ಕಡೆ ಗಮನ ಇರಲಿ. ಬೆಲೆ ಬಾಳ್ತಕ್ಕಂಥ ಯಾವುದೋ ವಸ್ತುಗಳನ್ನ ಸಂಜೆ ಕಾರ್ಯಕ್ರಮಕ್ಕೆ ಅಥವಾ ಮಧ್ಯಾಹ್ನ ಕಾರ್ಯಕ್ರಮಕ್ಕೆ ಇಲ್ಲಿ ತರುವಂಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಸುರಕ್ಷಿತವಾಗಿ ನೋಡ್ಕೊಳ್ಳಿ. ಹಂಗೇನಾದರೂ ನಿಮಗೆ ಅನುಮಾನಾಸ್ಪದ ವ್ಯಕ್ತಿಗಳು ಬಂತಂದರೆ ನಮ್ಮದು ಸಹಾಯವಾಣಿ ಕೇಂದ್ರ ಇರ್ತದೆ, ಅಲ್ಲಿ ಹೋಗಿ ನೀವು ಇಮಿಡಿಯೇಟ್ಲಿ ದೂರನ್ನು ದಾಖಲಿಸ್ಬೋದು, ಅಥವಾ ಫೋನ್ ಮಾಡ್ಬೋದು, ಅಥವಾ 112 ವೆಹಿಕಲಿಗೆ ನೀವು ದೂರನ್ನು ದಾಖಲಿಸ್ಬೋದು. ಹಾಗಾಗಿನೇ ಪೊಲೀಸ್ ಇಲಾಖೆ ಯಾವಾಗಲೂ ನಿಮ್ಮ ಸೇವೆಗೆ ಸದಾ ಸಿದ್ಧವಾಗಿರ್ತದೆ. ಹಾಗಾಗಿ ಅದರ ಉಪಯೋಗನ ಪಡ್ಕೋಬೇಕು. ನಾವೀಗಾಗಲೇ ಮುಧೋಳ ನಗರದಲ್ಲಿ ಒಂದು 100 CC ಕ್ಯಾಮ್ರಾಗಳನ್ನು ಹಾಕ್ಸ್ತಾಯಿದ್ವಿ. ಕಾರ್ಯಕ್ರಮಕ್ಕೋಸ್ಕರನೇ ಒಂದು ಪ್ರಮುಖ ಜಾಗದಲ್ಲಿ ಒಂದು 100 CC ಕ್ಯಾಮ್ರಾಗಳನ್ನು ಅಳವಡಿಸ್ತಾ ಇದ್ದೀವಿ. ಜೊತೆಗೆ ಡೈರೆಕ್ಷನ್ಸ್ ಆಗ್ತಾ ಇದ್ದೀವಿ. ನಮ್ಮದು ಕ್ರೈಮ್ ಟೀಮ್ ಇರ್ತದೆ, ಗಸ್ತು ಟೀಮ್ ಇರ್ತದೆ, ಎಲ್ಲ ರೀತಿಯ ಪ್ರಿಕಾಷನನ್ನು ನಾವು ತೊಗೊಳ್ತಾ ಇದ್ದೀವಿ. ಅದ್ರ ಜೊತೆ ನಿಮ್ಮದು ಸಹ ಜವಾಬ್ದಾರಿ ಇರಲಿ. ನಮ್ಮ ಜೊತೆ ನೀವು ಸಹ ಕೈ ಜೋಡಿಸಿದ್ರೆ 100% ಇದು ಅಪರಾಧ ಪ್ರಕರಣಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುರಕ್ಷಿತವಾಗಿರ್ರಿ. ಏನೇ ಇದ್ರೂ ಸಹ ಪೊಲೀಸ್ ಇಲಾಖೆಯೊಂದಿಗೆ ನೀವು ಸಂವಹನ ಮಾಡಿ ನಿಮ್ಮ ದೂರನ್ನು ದಾಖಲಿಸ್ಬೋದು ಅಂತ ವಿನಂತಿಸ್ಕೊಳ್ತೀನಿ. ಇವ್ರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು.